ಒಂದು ಫಿಲಿಮ್ ಒಂದು ಮನುಷ್ಯನ ಯಾವ ತರ ಬೇಕಾದ್ರೂ ಟರ್ನ್ ಮಾಡುತ್ತೆ, ಇದರ ನೆಗೆಟಿವ್ ಆದ್ರೂ ಟರ್ನ್ ಮಾಡುತ್ತೆ, ಪಾಸಿಟಿವ್ ಆಗಾದ್ರೂ ಮಾಡುತ್ತೆ. ಇದರಲ್ಲಿ ನೆಗೆಟಿವ್ ಏನೇನು ಪಾಸಿಟಿವ್ಸ್ ಏನೇನು ತಿಳ್ಕೊಳ್ಳೋಣ. ನಾಗ್ಪುರ್ ಇನ್ಸಿಡೆಂಟ್ ಬಗ್ಗೆ ಕಂಪ್ಲೀಟ್ ಆಗಿ ಹೇಳ್ಬಿಡ್ತೀನಿ, ಒಂದು 2 ನಿಮಿಷ ಟೈಮ್ ಕೊಡಿ. ಫಸ್ಟ್ ಥಿಂಗ್, ನಾಗ್ಪುರ್ ಇನ್ಸಿಡೆಂಟ್ ಮೇನ್ ರೀಸನ್ ಬಂದು ಚಾವಾ ಫಿಲಿಂ. ಹೌದು, ನೀವು ಕೇಳ್ತಾರ ನಿಜ, ಚಾವಾ ಫಿಲಿಂ. ಮೊನ್ನೆ ಅಷ್ಟೇ ಅವರು ಅದ್ರ ಚಾವಾ ಫಿಲಿಂ ಅಲ್ಲಿ ಒಂದು ಸ್ವಲ್ಪ ಗೋಲ್ಡು ಇದ್ರ ಬಗ್ಗೆ ಎಲ್ಲ ಹೇಳಿದ ತಕ್ಷಣ ಜನ ಅವ್ರು ಯಾವ ಪ್ಲೇಸ್ ಹೇಳಿರುತ್ತೋ ಆ ಪ್ಲೇಸ್ಗೆ ಹೋಗ್ಬಿಟ್ಟು ಗಣಿಗಾರಿಕೆ ಮಾಡ್ತಾ ಇದ್ದಾರೆ, ಏನೋ ಗೋಲ್ಡ್ ಸಿಗುತ್ತೆ ಅಂತ. ಹುಚ್ಚ ಅನ್ಕೋಬೇಕಾ, ಏನ್ ಮೆಂಟಲ್ ನನ್ನ ಮಕ್ಳು ಇದಾರೆ ನಮ್ಮ ಇಂಡಿಯಾದಲ್ಲಿ ಅಂತ ಹೇಳಿದ್ರೆ. ಫಿಲಿಂ ಅಲ್ಲಿ ಏನೋ ತೋರಿಸಿದ್ರಿ, ಅದು ಫಿಲಿಂ ಎಲಿಮೆಂಟ್ಗೋಸ್ಕರ ಅಂದ ತಕ್ಷಣ ಅಲ್ಲಿ ಹೋಗ್ಬಿಟ್ಟು ನೆಕ್ಸ್ಟ್ ಫಿಲಿಂ ಅಂದ್ರೆ ಹೇಳ್ತೀನಿ, ನೀನು ಒಂದು 30% ಸತ್ಯ ಇದ್ರೆ 70% ಕಮರ್ಷಿಯಲ್ ಪರ್ಪಸೇ ಇರುತ್ತೆ. ಅವ್ರು ಬೇರೆ ಇನ್ನೇನು ಮಾಡಲ್ಲ, ಅವ್ರಿಗೇನು ಮನಿ ಬೇಕು ಅಷ್ಟು ಬಿಟ್ರೆ ಜನಕ್ಕೆ ನಾಲೆಡ್ಜ್ ತುಂಬಬೇಕು ಅಂತ ಯಾವ ಫಿಲಿಮು ಇಲ್ಲ. ನಾನು ಬರ್ಕೊಡ್ತೀನಿ, ಯಾವ ನನ್ನ ಮಗನೂ ಮಾಡಿಲ್ಲ ಇದುವರೆಗೂ ಏನು ನಾಲೆಡ್ಜ್ಗೋಸ್ಕರ ಫಿಲಿಂ. ದುಡ್ಡುಗೋಸ್ಕರನೇ ಫಿಲಿಂ ಮಾಡೋದು ಅಂತ. ಅದು ಕಮರ್ಷಿಯಲ್ ಎಲಿಮೆಂಟ್ಗೋಸ್ಕರ ತುಂಬಾ ಆಡ್ ಮಾಡ್ತಾರೆ, ಲೈಕ್ ಹಿಂದೂಗಳ ಮಧ್ಯೆ ಮತ್ತೆ ಕ್ರಿಶ್ಚಿಯನ್ಸ್ ಮಧ್ಯೆ ಇಲ್ಲ ಮುಸ್ಲಿಮ್ಸ್ ಮಧ್ಯೆ ತಂದಿಡೋದು, ಇದೆಲ್ಲ ಮಾಡ್ತಾರೆ. ಫಿಲಿಂ ಇಟ್ಟಬೇಕಂದ್ರೆ ಇವೆಲ್ಲ ಇಂಪಾರ್ಟೆಂಟ್. ಅದೇ ತರನೇ ಟಾಂಬ್ 1707ರಲ್ಲಿ ಕಟ್ಟಿರೋದು ಔರಂಗಜೇಬು. ಇದನ್ನ ಅವ್ರಿಗೂ ಒಂಥರ ಪವಿತ್ರವಾದ ಪ್ಲೇಸೇ ಅದು. ನಾನು ಒಬ್ಬ ಹಿಂದೂ ಹೇಳ್ತಾ ಇದ್ದೀನಿ, ಈಗ ನಮ್ಮ ಪ್ಲೇಸಲ್ಲಿ ಕಾಂಟ್ರವರ್ಸಿ ಆದ್ರೂ ಪರವಾಗಿಲ್ಲ, ನಮ್ಮ ಪ್ಲೇಸಲ್ಲಿ ಒಂದು ಮಸೀದಿ ಕಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ರಾಮ ಮಂದಿರ ಕಟ್ಕೊಂಡು ಬೀತಾನೆ. ಅದೇ ತರ ಅವ್ರಿಗೂ ಏನೋ ಒಂದು ಕಟ್ಟಿದ್ದಾರೆ. ಅವ್ರಿಗೂ ಇಫ್ ಇನ್ ಕೇಸ್ ಔರಂಗಜೇಬ್ ಎಷ್ಟೇ ಕೆಟ್ಟವನಾಗಿರ್ಬೋದು, ಎಷ್ಟೇ ಕಚಡ ನಮಗ ಆಗಿರ್ಬೋದು, ನಮ್ಮ ಹಿಂದೂಗಳಿಗೆ ಕಾಟನೆ ಕೊಟ್ಟಿರ್ಬೋದು, ಬಟ್ ಆ ಪ್ಲೇಸ್ ಅವ್ರದ್ದು. ಅದನ್ನೇನಕ್ಕೆ ನಾವು ನಾಶ ಮಾಡಬೇಕು? ಸ್ವಲ್ಪ ಥಿಂಕ್ ಮಾಡಬೇಕು. ಇದೇ ಏನು ಒಂದು ಪಾಯಿಂಟ್ ಅಂತ ಹೇಳ್ಬಿಟ್ಟು ರಾಜಕೀಯ ವ್ಯಕ್ತಿಗಳು ಅವ್ರು ಮಾಡ್ತಿರೋ ತಪ್ಪುಗಳನ್ನೆಲ್ಲ ಏನು ಬಚ್ಚಿಡಕ್ಕೋಸ್ಕರ ಹಿಂದೂ ಮತ್ತೆ ಮುಸ್ಲಿಮ್ಸ್ ಮಧ್ಯೆ ತಂದಿಟ್ಬಿಡೋದು. 15 ಪೊಲೀಸ್ ಜನ ಗಾಯ ಆಗಿದ್ದಾರೆ ಗುರು. ನಿಮಗೆ ಸೀರಿಯಸ್ ಆಗಿ 15 ಮೆಂಬರ್ಸ್. ಜನ ಕಾಪಾಡೋ ಪೊಲೀಸ್ ಅವ್ರಿಗೆ ರಕ್ಷಣೆ ಇಲ್ಲ ಅಂದ್ರೆ ಇನ್ಯಾರನ್ನ ಕಾಪಾಡ್ತಾರೆ? 2 ದಿನದಿಂದ ನಾಗ್ಪುರಲ್ಲಿ ಸ್ಕೂಲ್ಸ್ ಕಾಲೇಜಸ್ ಬಂದ್ ಮಾಡಿದ್ದಾರೆ, ಅಷ್ಟು ಗಲಾಟೆಗಳಾಗ್ತಿದೆ. ಫಿಲಿಮ್ಸ್ ಅವರು ಯಾರೇ ಆಗಲಿ ಫಿಲಿಮ್ಸ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಕಮರ್ಷಿಯಲ್ ಪರ್ಪಸ್ ಎಲ್ಲ ಪಕ್ಕಕ್ಕಿಟ್ಟು ಈ ಥರ ಎಲಿಮೆಂಟ್ಸ್ ಬಗ್ಗೆನೂ ತುಂಬ ಥಿಂಕ್ ಮಾಡಬೇಕು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಪ್ರತಿಯೊಬ್ಬರಿಗೆ ಹೇಳ್ತಾ ಇದ್ದೀನಿ, ವಿಡಿಯೋ ನೋಡ್ತಿರೋರಿಗೆ ಫಿಲಿಮ್ನ ಫಿಲಿಮ್ ಥರನೇ ಟ್ರೀಟ್ ಮಾಡಿ, ಓಕೆನಾ? ಪರ್ಸ್ನಲ್ ಆಗಿ ತಗೊಳಕ್ ಹೋಗ್ಬಿಡಿ. ಅಲ್ಲಿ ಯಾರು ಎಲ್ಲ ಕಚಡ ಮಕ್ಕಳು.